ರಾಜ್ಯಾದ್ಯಂತ ಮುಂಗಾರು ಮಳೆಯ ಆಗಮನದ ಮುನ್ನವೇ ಧಾರಾಕಾರವಾಗಿ ಮಳೆಯಾಗಿದೆ. ಇತ್ತ ಹೊನ್ನಾವರ ತಾಲೂಕಿನಲ್ಲಿ ವರುಣಾರ್ಭಟ ಆರಂಭವಾಗಿ 2-3 ದಿನಗಳ ಕಾಲ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ವಿವಿಧೆಡೆ ಹಾನಿ ಸಂಭವಿಸಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ತಾಲೂಕಿನ ಚಿತ್ತಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಪೊಳ್ಳಿಯಲ್ಲಿ ನಾರಾಯಣ್ ಜೋಗಿ ಮರಾಠಿಯವರ ವಾಸ್ತವ್ಯದ ಮನೆ ಕುಸಿದು ತೀವ್ರ ತರಹದ ಹಾನಿಯಾಗಿದೆ. ಕೆಳಗಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪ್ಸರ್ಕೊಂಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಗೋಡೆ ಹಾಗೂ ಕಾಂಪೌಂಡ್ ಗೋಡೆಗೆ ತಾಕಿರುವ ಮಕ್ಕಳ ಕೈ ತೊಳೆಯುವ ನಲ್ಲಿ ಸಮೇತ ಭಾರೀ ಮಳೆಯಿಂದ ಕುಸಿದು ಬಿದ್ದಿದೆ. ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾರದಾ ನರ್ಸಿಂಗ್ ಹೋಂ ಹತ್ತಿರ ಚರಂಡಿ ಬಿಡಿಸಿಕೊಡದ ಕಾರಣ ಮನೆಯ ಅಂಗಳಕ್ಕೆ ನೀರು ಪ್ರವೇಶಿಸಿ ಮನೆಯ ಮೆಟ್ಟಿಲಿನ ತನಕ ನೀರು ಬಂದು ನಿಂತಿದೆ. ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗುಳದಕೇರಿಯಲ್ಲಿ ಬಾವಿ ಕುಸಿತ, ನಾಕುದ್ದ ಮೊಹಲ್ಲಾದಲ್ಲಿ ಮನೆ ಚಾವಣಿ ಕುಸಿತ, ಸೇಡಿಮುಲ್ಲೆಯಲ್ಲಿ ಕಾಂಪೌಂಡ್ ಕುಸಿತ ಆಗಿದೆ. ಆರೋಳ್ಳಿಯಲ್ಲಿ ಗಂಗಾಧರ್ ಶೇಟ್ ಅವರಿಗೆ ಸೇರಿದ ದನದ ಕೊಟ್ಟಿಗೆಯ ಮೇಲೆ ಗೇರು ಮರ ಬಿದ್ದು ಹಾನಿಯಾಗಿದೆ. ಅದೃಷ್ಟವಶಾತ್ ಈ ಎಲ್ಲಾ ಘಟನೆಯಲ್ಲಿ ಯಾವುದೇ ಜನ ಜಾನುವಾರು ಜೀವಹಾನಿಯಾಗಿಲ್ಲ. ಭಾರೀ ಗಾಳಿ ಮಳೆಗೆ ವಿದ್ಯುತ್ ಕಂಬ, ಮರಗಳು, ಮರದ ಟೊಂಕೆಗಳು ರಸ್ತೆಯಲ್ಲಿ ಉರುಳಿ ಬಿದ್ದಿದೆ. ಕಾಸರಕೋಡ್, ಚಿತ್ತಾರ, ಕರ್ಕಿ, ಚಂದಾವರ, ಗೇರ್ಸೊಪ್ಪ ಕಡೆಗಳಲ್ಲಿ ಒಟ್ಟು 12 ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದು, ಧಾರಾಕಾರ ಗಾಳಿ ಸಹಿತ ಮಳೆಯ ಪರಿಣಾಮ ಹೊನ್ನಾವರದ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಬೇಸಿಗೆಯ ಬಿಸಿಲಿಗೆ ಬಸವಳಿದು ಹೋಗಿದ್ದ ಜನರಿಗೆ ಮಳೆ ತಂಪೆರೆದಿದೆ. ನದಿ, ಹಳ್ಳ, ಕೊಳ್ಳ, ಗುಡ್ಡಗಳಲ್ಲಿ ನೀರು ಹರಿದಿದೆ. 3 ದಿನ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಗಾಲದ ಪೂರ್ವ ತಯಾರಿ ಮಾಡಿಕೊಳ್ಳದ ಗ್ರಾಮೀಣ ಪ್ರದೇಶದ ಜನರು ಪರದಾಟ ಪಡುತ್ತಿದ್ದಾರೆ. ಬುಧವಾರ ಸಂಜೆ ವೇಳೆಗೆ ಜಿಟಿ ಮಳೆ ಆರಂಭವಾಗಿ ಮೋಡ ಕವಿದ ವಾತಾವರಣ ಮುಂದುವರೆದಿತ್ತು. ಗುರುವಾರ ಬೆಳಗ್ಗೆ ವರುಣ ಶಾಂತವಾಗಿ ಬಿಸಿಲು ಆವರಿಸಿತ್ತು. ಇನ್ನು 2-3 ದಿನ ಭಾರೀ ಮಳೆಯ ಮುನ್ಸೂಚನೆ ಇದ್ದು ವರುಣದೇವ ಏನೆಲ್ಲ ಅವಾಂತರ ಮಾಡುತ್ತಾನೋ ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಬಗ್ಗೆ ತಾಲೂಕಾಡಳಿತ ಹಾನಿಯಾದವರ ಸಂಕಷ್ಟಕ್ಕೆ ಮುಂದಾಗಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.